ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಬಳಿ ಟೋಲ್ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಇದನ್ನು ವಿರೋಧಿಸಿ ರೈತ ಸಂಘ ಹಾಗೂ ಹಲವು ಜನಪ್ರತಿನಿಧಿಗಳು ಆಗಸ್ಟ್ 18ರಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್, ಈ ಭಾಗದಲ್ಲಿ ಓಡಾಡುವುದು ಕೇವಲ ರೈತರು, ಯಾವುದೇ ರೀತಿಯ ಕಮರ್ಷಿಯಲ್ ವಾಹನಗಳು ಇಲ್ಲಿ ಓಡಾಡುವುದಿಲ್ಲ. ಇಂತಹ ಭಾಗದಲ್ಲಿ ಟೋಲ್ ನಿರ್ಮಾಣ ಮಾಡಿದರೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗುರು ಚನ್ನಬಸವಣ್ಣ, ಯತೀಶ್, ರವಿ, ರಮೇಶ್, ಮಂಜುನಾಥ್, ಜೆಡಿಎಸ್ ಮುಖಂಡ ಹೊನ್ನಗಿರಿಗೌಡ, ಬಸವರಾಜು, ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ನರೇಶ್, ಜಗದೀಶಯ್ಯ, ದೇವರಾಜು, ಗಂಗಣ್ಣ, ರಂಗನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಕೆಸಿಪ್ ರೋಡ್ ಮಾಡಿದ್ದು ಸುಮಾರು 2013 ಸ್ಟಾರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ರೋಡು ಸಹ ಸರಿಯಾಗಿ ಮಾಡಿಲ್ಲ. ಕೆಲವರು ವೈಡನ್ ಮಾಡಿ ಕರೆಕ್ಟಾಗಿ ಮಾಹಿತಿ ಪ್ರಕಾರ ಎಷ್ಟು ಅಡಿ ಅಗಲ ಮಾಡಬೇಕು ಮಾಡಿಲ್ಲ. ಎಲ್ಲೆಲ್ಲಿ ಜಾಗ ಸಿಕ್ಕಿದೆ ಅಲ್ಲಿ ಮಾತ್ರ ಮಾಡಿದ್ದಾರೆ. ಈ ಜಾಗ ಸಿಕ್ಕಿದ ಕಡೆ ಅಲ್ಲೆಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ. ಇದು ಏನು ಸರ್ಕಾರದ ಕೆಲಸ ವೃತ್ತಿನ? ಇದು ಇಂಜಿನಿಯರ್ಗಳು ಹಿಂಗೆ ಕತೆ ಕಾಯ್ತಾರೆ. ಎಲ್ಲೆಲ್ಲಿ ಏನು ಅವ್ರಿಗೆ ಮೆಜರ್ಮೆಂಟ್ ಕೊಟ್ಟು ಅದನ್ನು ತೆರವು ಮಾಡಬೇಕಾಗಿತ್ತು, ಮಾಡಿಲ್ಲ. ಗುಬ್ಬಿಯಪ್ಪನ ದೇವಸ್ಥಾನ ಹತ್ರನ ಅಲ್ಲಿ ತೆರವು ಮಾಡಿಲ್ಲ. ಹಂಗೆ ಇದೆ, ಅಷ್ಟೇ ಜಾಗದಲ್ಲಿ ಮಾಡಿದ್ದಾರೆ. ಅವರು ಎಷ್ಟಿದೆ ಅಷ್ಟೇ ಮಾಡಿದ್ದಾರೆ. ಎಲ್ಲಿ ಯಾರು ಜಾಗ ಸಿಗ್ತೋ ಅದು ಹೊಡ್ಕೊಂಡ್ರೆ ಜಾಗ ಸಿಗದಿದ್ದಾವ ಹಂಗೆ ಮಾಡಿದ್ದಾರೆ. ಅದರಿಂದ ಇದಕ್ಕೆ ಅಳವಡಿಸೋದು ತಪ್ಪು. ನಾವೆಲ್ಲ ಹೋರಾಟ ಮಾಡ್ತೀವಿ. ನಾವು 18 ತಾರೀಕು ನಾವು ನಮ್ಮ ಪಕ್ಷದಿಂದ ಇರ್ಬೋದು, ವೈಯಕ್ತಿಕ ಇರ್ಬೋದು, ಎಲ್ಲ ರೈತರ ಜೊತೆಯಲ್ಲಿ ನಾನು ಇಲ್ಲಿ ಬಂದು ಕೂರ್ತೀನಿ. ಯಡಿಯೂರು ರೋಡ್ಗೆ ಅವೈಜ್ಞಾನಿಕವಾಗಿ ಟೋಲ್ ಹಾಕಲು ಈ ಕೆಶಿಪ್ನವರು ವ್ಯವಸ್ಥೆ ಮಾಡ್ತಿದ್ದಾರೆ. ರಾತ್ರಿ ಇಲ್ಲಿ ಕೆಲಸ ನಡೆಸಿ ನಮ್ಮ ಪಂಚಾಯಿತಿಯಿಂದನೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಸ್ಥಳೀಯ ಮುಖಂಡರ ಮಾತು ಯಾರು ಕೇಳ್ದಲೆ ಅವರು ರಾತ್ರಿ ಕೆಲಸ ಮಾಡ್ಕೊಂಡು ಇಲ್ಲಿ ಸ್ಥಳೀಯರು ಒಂದಿಬ್ಬರನ್ನ ಹಿಡ್ಕೊಂಡು ರಾತ್ರಿನೇ ಕೆಲಸ ಮಾಡ್ತಾವ್ರೆ. ನಾವು ಎಷ್ಟೇ ಬೇಡ ಅಂತ ಹೇಳಿದ್ರು ಕೆಲಸನ ನಿಲ್ಲಿಸ್ತಿಲ್ಲ. ಮತ್ತು ನಮ್ಮ ರೈತ ಸಂಘದವರು ಮತ್ತು ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ನಾವು ಒಂದ್ಸತಿ ವಾರ್ನಿಂಗ್ ಮಾಡಿದ್ರು ಕೂಡ ಮತ್ತೊಮ್ಮೆ ಇದನ್ನ ಕೆಲಸನ ಅವ್ರ ಪಾಡಿಗೆ ಅವ್ರು ಸ್ಟಾರ್ಟ್ ಮಾಡ್ತಾವ್ರೆ. ಅವಶ್ಯಕವಾಗಿ ಇವತ್ತು ಗುಬ್ಬಿಯಿಂದ KG ಟೆಂಪಲ್ವರೆಗೂ ಈ ರೋಡು ಇದು ಯಾವುದು ಮದ್ದೂರು, ಮಂಡ್ಯ ಎಲ್ಲ ಕಡೆ ಹೋಗ್ತಾ ಐತೆ. ಆ ರೋಡ್ಗೆ ಇವತ್ತು ಟೋಲ್ ಇದು ಮಾಡ್ತಾ ಇದ್ದಾರೆ. ಇವರು ಟೋಲ್ ಮಾಡೋರು ಯಾವುದೇ ಅಧಿಕಾರಿಗಳ ಒಂದು ಲೈಸೆನ್ಸ್ ಆಗಲಿ ಪಂಚಾಯತಿಲಿ ಏನು ತಗೊಂಡಿಲ್ಲ, ಏನು ತಾಂದಲ್ಲ. ಇವರು ಇವತ್ತಿನ ದಿವಸ ಇಲ್ಲಿ ನೈಟ್ ಬಂದು ರಾತ್ರಿ ಇವ್ರು ಬಂದು ಸೆಡ್ ಆಗೋದು, ಇದು ಬಾಕ್ಸ್ ಮಾಡೋದು, ಪ್ರತಿಯೊಂದು ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಓಡಾಡೋಂಥವರೆಲ್ಲ ಬರೀ ರೈತರು, ಬೇರೆ ಯಾರು ಓಡಾಡಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಬಂದು ನಾವು 18ನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ರಸ್ತೆ ತಡೆ ಎಲ್ಲ ಇದೆ. ಹಾಗಾಗಿ ಅವತ್ತಿನ ದಿವಸ ಬಂದು ನಮಗೆ ಏನು ನೀವು ಉತ್ತರ ಕೊಡ್ತೀರಾ, ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಮಾಡಕ್ ಕೊಡಲ್ಲ. ನಾವೆಲ್ಲ ಎಸಿತೀವಿ ಇದನ್ನ. ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ನೋಡೋಣ. ದಿನನಿತ್ಯ ಒಂದು ಲಾರಿನೂ ಸಹ ದೊಡ್ಡ ವೆಹಿಕಲ್ ಆಗಿರಲಿ, ಇತರೆ ಕಮರ್ಷಿಯಲ್ ವಾಹನಗಳಾಗ್ಲಿ ಯಾವುದು ಓಡಾಡಲ್ಲ. ಹಾಗಾಗಿ ನಾವ್ ಹೇಳೋದೇನಪ್ಪಾ ಅಂದ್ರೆ, ಈ ರಸ್ತೆ ಇವತ್ತು ಈ ರೀತಿ ಇರೋದ್ರಿಂದ ಈ ರೋಡಿಗೆ ನಮ್ಗೆ ಟೋಲ್ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಜಾಸ್ತಿ ನಮ್ ಗುಬ್ಬಿಗೆ ರೈತರೇ ಜಾಸ್ತಿ ಓಡಾಟ ಈ ರೋಡ್ನಲ್ಲಿ ಇರೋದು. ಅವ್ರು ಬೆಳೆದಂತ ಬೆಳೆಗಳಾಗಿರ್ಲಿ, ಇತರೆ ಒಂದು ಕಾಯಿ, ಕೊಬ್ಬರಿ, ಮತ್ತೊಂದು APMC ಗುಬ್ಬಿಲಿ ಇರೋದ್ರಿಂದ ಈ ಭಾಗದಲ್ಲಿ ರೈತರುಗಳು ವೆಹಿಕಲ್ ಜಾಸ್ತಿ ಇರೋದ್ರಿಂದ ನಾವು ಎಲ್ರಿಗೂ ಮನವಿ ಮಾಡಿದೀವಿ. ಈ ಟೋಲ್ ಮಾಡಿತೋಳಿಂದ ಎಲ್ರಿಗೂ ಮನವಿ ಮಾಡಿದ್ರೆ ಇವರು ಟೋಲ್ನ ಅಗಲೊತ್ತಾಗ್ತಾ ಇಲ್ಲ. ರಾತ್ರಿ ಹೊತ್ತು ಬಂದು ಟೋಲ್ ಕೆಲಸ ಮಾಡೋದು, ರಾತ್ರಿ ಹೊತ್ತು ಬಂದು ಬಾಕ್ಸ್ ಇಡೋದು, ಈ ತರ ಮಾಡಿಕೊಂಡು ಟೋಲ್ನ ಇವತ್ತು ಜನಕ್ಕೆ ಆತಂಕ ಸೃಷ್ಟಿ ಮಾಡಿದ್ದಾರೆ. ನಾವು ಇದೇ ಸಂಬಂಧವಾಗಿ ಇವತ್ತು ಮೀಟಿಂಗ್ ಕರೆದು ಸಭೆ ನಡೆಸಿದ್ದೀವಿ. ಬರುವ 18ನೇ ತಾರೀಕು ಸೋಮವಾರ 10:30ಕ್ಕೆ ರಸ್ತೆ ತಡೆ ಚಳವಳಿ, ಬೃಹತ್ ರಸ್ತೆ ತಡೆ ಚಳವಳಿ ಇಟ್ಕೊಂಡಿದ್ದೀವಿ. ಈ ಒಂದು ಚಳವಳಿ ಭಾಗವಾಗಿ ಸಂಬಂಧಪಟ್ಟ ಎಲ್ಲ ಈ ಕೆಶಿಪ್ ರೋಡಿಗೆ ಸಂಬಂಧಪಟ್ಟವರಾಗಿರ್ಬೋದು, ಜಿಲ್ಲೆಗೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು, AC ಅವರು, ಮತ್ತೆ ತಹಸೀಲ್ದಾರರು, ಮತ್ತೆ ಇವರು ಕೆಶಿಪ್ ರಸ್ತೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಕೂಡಲೇ, ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ರೀತಿ ಒಂದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಒಂದೇ ಒಂದು ಪತ್ರ ತಗೊಂಡಿಲ್ಲ ಇವರು ಯಾವುದೇ ಆಗಿರ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.